ತಲೆ ಕಿಚನ್. ಈ ದಿನ ನಾವು ಕ್ಯಾರೆಟ್ ಮತ್ತು ಬಾದಾಮನ್ನು ಉಪಯೋಗಿಸಿ ಕ್ಯಾರೆಟ್ ಮಿಲ್ಕ್ ಶೇಕ್ ಮಾಡೋಣ. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಮಕ್ಕಳು ಮನೆಯಲ್ಲೇ ಇರ್ತಾರೆ, ಅವ್ರಿಗೆ ಕ್ಯಾರೆಟನ್ನು ಮತ್ತು ಬಾದಾಮಿ ಎರಡನ್ನೂ ಕೂಡ ಕೊಟ್ಟಾಗುತ್ತೆ. ಆದ್ದರಿಂದ ಕ್ಯಾರೆಟು ಮತ್ತು ಬಾದಾಮ್ ಹಾಕಿ ಮಿಲ್ಕ್ ಶೇಕ್ನ ಮಾಡೋಣ. ಮೊದಲಿಗೆ ನಾನು ಕ್ಯಾರೆಟನ್ನು ಈ ರೀತಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಬೇಯಿಸ್ಕೊಳ್ಳೋಣ. ಈಗ ಮೊದಲಿಗೆ ನಾವು ಕಟ್ ಮಾಡ್ಕೊಂಡಿರೋಂಥ ಕ್ಯಾರೆಟ್ನ ಕುಕ್ಕರ್ಗೆ ಹಾಕಿ ಬೇಯಿಸೋಣ. ಕ್ಯಾರೆಟು ಮತ್ತು ಬಾದಾಮ್ ಎರಡನ್ನೂ ಕೂಡ ಒಟ್ಟಿಗೆ ಕುಕ್ಕರ್ನಲ್ಲಿ ಹಾಕೋಣ. ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸೋಣ. ಕ್ಯಾರೆಟು ಮತ್ತು ಬಾದಾಮಿನ ಹಾಕಿ ಸ್ವಲ್ಪ ಅದಕ್ಕೆ ನೀರು ಹಾಕಿದ್ದೀನಿ. ಈಗ ಅದನ್ನು ಕುಕ್ಕರ್ ಮುಚ್ಚಳನ ಮುಚ್ಚಿ 2 ವಿಷಲ್ ಕೂಗಿಸೋಣ. ಇದಕ್ಕೆ ಉಪ್ಪು ಹಾಕೋದೇನು ಬೇಡ, ಸ್ವೀಟ್ ಮಾಡೋದ್ರಿಂದ. ಈಗ ಒಲೆ ಆನ್ ಮಾಡಿ ಕುಕ್ಕರ್ನ ಇಟ್ಟಿದ್ದೀನಿ. ಈಗ 2 ವಿಷಲ್ಲಾಗಲಿ. ನೋಡಿ, ಕ್ಯಾರೆಟು ಮತ್ತು ಬಾದಾಮು ಬೇಯಿಸಿರೋದನ್ನು ಈ ರೀತಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಬಾದಾಮಿ ಬೆಂದಿದೆಯಲ್ಲ, ಇದರ ಸಿಪ್ಪೆನ ಬೇರ್ಪಡಿಸೋಣ. ಏನು ಬಿಡುತ್ತದು. ನೋಡಿ, ಬಾದಾಮಿ ಬೀಜ ಸಿಪ್ಪೆನ ತೆಗೆದಿಟ್ಟಿದ್ದೀವಿ. ನೋಡಿ, ಕ್ಯಾರೆಟು ಇಷ್ಟು ಬೆಂದಿದ್ರೆ ಸಾಕು. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ, ಒಂದು ಜಾರ್ಗೆ ಹಾಕಿ. ನೋಡಿ, ಕ್ಯಾರೆಟು ಬಾದಾಮಿ ಬೆಂದಿತ್ತಲ್ಲ, ಅದನ್ನು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ಸ್ವಲ್ಪ ಲಿಕ್ವಿಡ್ ಮಾಡೋಣ. ಈಗ ಒಲೆ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಲಿಟ್ಟಿದ್ದೀನಿ. ಈಗ ಹಾಲು ಸ್ವಲ್ಪ ಬಿಸಿ ಆಗಲಿ. ಅದಕ್ಕೆ ಸ್ವಲ್ಪ ಸಕ್ಕರೆನ ಸೇರಿಸೋಣ. ಸಕ್ಕರೆ ಸ್ವಲ್ಪ ಕಡಿಮೆನೇ ಹಾಕೋಣ, ಏಕೆಂದರೆ ಆಲ್ರೆಡಿ ಕ್ಯಾರೆಟ್ನಲ್ಲಿ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಸಕ್ಕರೆನ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಹಾಲು ಸ್ವಲ್ಪ ಬಿಸಿ ಆಗಲಿ. ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಈಗ ಅದು ಸ್ವಲ್ಪ ಕುದೀಲಿ. ಅಲ್ಲಿವರೆಗೆ ನಾವು ಇಲ್ಲಿ ಕಸ್ಟರ್ಡ್ ಪೌಡ್ರನ್ನ ತೊಗೊಂಡಿದ್ದೀನಿ, ವೆನಿಲ್ಲ. ಇದನ್ನು ಈಗ 1 ಸ್ಪೂನ್ ಹಾಕೋಣ. ನೋಡಿ, ಕಸ್ಟರ್ಡ್ ಪೌಡ್ರು ಅದನ್ನು ಈಗ ಇಲ್ಲಿ 1 ಸ್ಪೂನ್ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡೋಣ. ಸ್ವಲ್ಪ ಹಾಲು ಹಾಕಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಫ್ಲೇವರ್ಗೋಸ್ಕರ. ಹಾಲು ಕೂಡ ಸ್ವಲ್ಪ ತಿಕ್ಕಾಗುತ್ತೆ ಮತ್ತು ಫ್ಲೇವರು ಕೂಡ ಚೆನ್ನಾಗಿರುತ್ತೆ. ಹಾಲು ಬಿಸಿಯಾಗಿ ಮಳ್ತಾ ಇದೆ, ಕುದೀತಾ ಇದೆ. ನಾವು ಆಡು ಭಾಷೆಯಲ್ಲಿ ಮಳ್ತಾ ಇದೆ ಅಂತೀವಿ. ಕುದೀತಾ ಇರುವಂಥ ಹಾಲಿಗೆ ನಾವು ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಕೂಡ ಸೇರಿಸೋಣ. ಅದು ಕೂಡ ಎಲ್ಲ ನೋಡಿ, ಸ್ವಲ್ಪ ಲೈಟ್ ಯೆಲ್ಲೋ ಕಲರ್ ಬಂತು. ಕಲರು ಕೂಡ ಚೆನ್ನಾಗಿದೆ. ಕ್ಯಾರೆಟ್ ಕಲರು, ಲೈಟ್ ಯೆಲ್ಲೋ ಕಲರ್ ಎಲ್ಲ ಮಿಕ್ಸ್ ಆಗಿ ಇದು ಟೇಸ್ಟು ಕೂಡ ಕೊಡುತ್ತೆ ಮತ್ತು ಕಲರು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈಗ ಹಾಲು ಕುದೀತಾ ಇದೆ. ಅದಕ್ಕೇ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಕ್ಯಾರೆಟು ಮತ್ತು ಬಾದಾಮು, ಅದನ್ನು ಮಿಕ್ಸ್ ಮಾಡೋಣ. ನೋಡಿ, ಕ್ಯಾರೆಟ್ ಬೇಯಿಸಿರೋದನ್ನು ಮಿಕ್ಸಿ ಮಾಡಿದ್ವಲ್ಲ, ಅದನ್ನು ಹಾಕ್ಸೋದಕ್ಕೆ ಈಗ ಕಲರ್ ಚೇಂಜ್ ಆಯಿತು. ನಿಮಗೆ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ, ಇದು ಒಂದು ಸ್ವಲ್ಪ ಕುದಿ ಆದಮೇಲೆ ಇದು ಇನ್ನೊಂದು ಸ್ವಲ್ಪ ತಿಕ್ಕಾಗುತ್ತೆ. ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಬೋದು. ಇದು ಸ್ವಲ್ಪ ಕುದೀಲಿ. ನಾನು ಮಧ್ಯೆ ಒಂದು ಸಣ್ಣದು ಕ್ಯಾರೆಟ್ ಪೀಸ್ ಹಾಕಿದ್ದೀನಿ, ಅದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ಕ್ಯಾರೆಟು ಕೂಡ ಬೆಂದು ಈ ಹಾಲು ಮತ್ತು ಸಕ್ಕರೆ ರಸ ಎಲ್ಲ ಹೀರ್ಕೊಳ್ಳುತ್ತಲ್ಲ, ಆಗ ಬಾಯಿಗೆ ಮಧ್ಯೆ ಸಿಕ್ಕಿದ್ರೆ ಅದು ಟೇಸ್ಟು ಚೆನ್ನಾಗಿರುತ್ತೆ. ಇದು ಹೆಚ್ಚು ಕುದಿಯೋದು ಬೇಡ, ಒಂದೇ ಒಂದು ಸರಿ ಕುದಿದ್ರೆ ಸಾಕಾಗುತ್ತೆ. ನೋಡಿ, ಆಲ್ರೆಡಿ ಕಲರ್ ನೋಡ್ತಾ ಇರ್ಬೋದು, ಥಿಕ್ನೆಸ್ ಆಗ್ತಾಯಿದೆ. ಇದನ್ನು ಬಿಸಿನಲ್ಲೂ ಕುಡಿಬೋದು ಅಥವಾ ನೀವು ಸ್ವಲ್ಪ ತಣ್ಣಗೆ ಮಾಡು ಕೂಡ ಕುಡಿಬೋದು. ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಸೇರಿಸೋಣ. ಹೆಚ್ಚು ಬೇಡ, ಸ್ವಲ್ಪ ಇದ್ದರೆ ಸಾಕು. ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ, ಥಿಕ್ನೆಸ್ಸು ಕೂಡ ಆಗಿದೆ. ನೋಡಿ, ಇಷ್ಟಿದ್ರೆ ಸಾಕು. ಈಗ ಒಲೆ ಆಫ್ ಮಾಡೋಣ.
ಸರ್ವ್ ಮಾಡೋಣ. ಕ್ಯಾರೆಟ್ ಬಾದಾಮ್ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಇದನ್ನು ಬಿಸಿನಲ್ಲೂ ಕೂಡ ಕುಡಿಬೋದು, ಆರಿಸು ಕೂಡ ಕುಡಿಬೋದು, ತಂಪಾಗಿ ಕೂಲಾಗಿರುತ್ತೆ. ಮೇಲ್ಗಡೆ ಇದಕ್ಕೆ ಸ್ವಲ್ಪ ಲೈಟಾಗಿ ಪಿಸ್ತಾನ ಸೇರಿಸೋಣ. ರೆಡಿ ಟು ಈಟ್ ಕ್ಯಾರೆಟ್ ಬಾದಾಮ್ ಮಿಲ್ಕ್ ಶೇಕ್. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.